ಹಿಚ್ಕಿದ ಬೇಳೆ ಚಿಕನ್ ಸಾಂಬಾರು ರೆಡಿ ಇದೆ. ಮುದ್ದೆಗೆ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಹಾಯ್ ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹಿಚ್ಕಿದ ಬೇಳೆ ಸಾಂಬಾರು ಜೊತೆ ಚಿಕನ್ ಹಾಕಿ ಮಾಡ್ತಾಯಿದ್ದೀನಿ. ಇವತ್ತೇನೇನು ಬೇಕು ಅದಕ್ಕೆ ಐಟಮ್ ಬನ್ನಿ ನೋಡೋಣ. ಒಂದು ಬೋನು ತೆಂಗಿನಕಾಯಿ ತಗೊಂಡಿದ್ದೀನಿ, ಲವಂಗ, ಏಲಕ್ಕಿ, ಚಕ್ಕೆ, ಕಡಲೆಪಪ್ಪು, ಧನಿಯಾ ಬೀಜ, ಖಾರದ ಪುಡಿ, ಈರುಳ್ಳಿ, ಟೊಮೆಟೊ ಫ್ರೈ ಮಾಡ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 kg ಚಿಕನ್ ತಗೊಂಡಿದ್ದೀನಿ, ಒಂದು 1/4 kg ಹಿಚ್ಕಿದ ಬೇಳೆ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಧನಿಯಾ ಬೀಜ ಹುರ್ಕೊಂಡಿದ್ದೀನಿ. ಇವಾಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಈರುಳ್ಳಿನೂ ಟೊಮೆಟೊನು ಫ್ರೈ ಮಾಡಿದ್ದೀನಿ. ಸ್ವಲ್ಪ ಕಡಲೆಪಪ್ಪು ಹಾಕ್ತಾ ಇದ್ದೀನಿ, ಚಕ್ಕೆ ಲವಂಗ ಹಾಕ್ತಾ ಇದ್ದೀನಿ, ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ಖಾರದ ಪುಡಿನೂ ಇದಕ್ಕೆ ಹಾಕ್ಕೊಂಡು ರುಬ್ಕೊತೀನಿ. ಇವಾಗ ಮಸಾಲೆ ರುಬ್ಕೊಂಡಿದ್ದೀನಿ. ಇವಾಗ ಸಾಂಬಾರಿಗೆ ಆಯಿಲ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಪುದೀನ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಅರ್ಧ kg ಚಿಕನ್ ತಗೊಂಡಿದ್ದೆ, ಇವಾಗ ಹಾಕ್ತಾ ಇದ್ದೀನಿ. ಫ್ರೈ ಮಾಡ್ತಾ ಇದ್ದೀನಿ, ಮಿಕ್ಸ್ ಮಾಡಿ. ಇವಾಗ ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ 5 ನಿಮಿಷ ಹಿಂಗೆ ಸುಮ್ಮನೆ ಮೇಲೆ ಮುಚ್ಚಿಡಿ. ಇವಾಗ ಸ್ವಲ್ಪ ಕಾಳು ಹಾಕ್ತಾ ಇದ್ದೀನಿ, ಹಿಚ್ಕಿದ ಬೇಳೆ. ಮಿಕ್ಸ್ ಮಾಡಿ. ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ. ಇನ್ನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇವಾಗ 2 ವಿಸಲ್ ಕೂಗಿಸ್ತೀನಿ. ಹಿಚ್ಕಿದ ಬೇಳೆ ಚಿಕನ್ ಸಾಂಬಾರು ರೆಡಿ ಇದೆ. ಮುದ್ದೆಗೆ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ.